ಕ್ಯಾಪ್ಟನ್ ನಿಕೆಜುಕುವೋ ಕೆಂಗುರುಸೆ 1999ರಲ್ಲಿ ಕಾರ್ಗಿಲ್ ಯುದ್ಧ ಪ್ರಾರಂಭವಾದಾಗ ಕ್ಯಾಪ್ಟನ್ ಕೆಂಗುರುಸೆ ದ್ರಾಸ್ ಸೆಕ್ಟರ್ನಲ್ಲಿ ನಿಯೋಜಿಸಲಾದ ರಜಪೂತಾನ ರೈಫಲ್ಸ್ ಬೆಟಾಲಿಯನ್ನಲ್ಲಿ ಜೂನಿಯರ್ ಕಮಾಂಡರ್ ಆಗಿದ್ದರು. ಅವರ ನಿರ್ಣಯ ಸಾಮರ್ಥ್ಯ ಮತ್ತು ಪರಾಕ್ರಮಕ್ಕಾಗಿ ಅವರನ್ನು ಅವರ ಬೆಟಾಲಿಯನ್ನ ಘಾತಕ್ ಪ್ಲಟೂನ್ನ ಪ್ರಮುಖ ಕಮಾಂಡರ್ ಮಾಡಲಾಯಿತು. ಬೆಟಾಲಿಯನ್ನ ಮುಖ್ಯ ಉದ್ದೇಶದ ಎಲ್ಲ ಕಾರ್ಯಾಚರಣೆಗಳಿಗೆ ಹೆಚ್ಚು ಅಡ್ಡಿಪಡಿಸುವ ಹಾಗೂ ಒಂದು ಬಂಡೆಯ ಮೇಲೆ ಚೆನ್ನಾಗಿ ನೆಲೆಗೊಂಡಿದ್ದ ಶತ್ರು ಮೆಷಿನ್ ಗನ್ ಪೋಸ್ಟ್ ಮೇಲೆ ದಾಳಿ ಮಾಡುವ ಧೈರ್ಯಶಾಲಿ ಕಮಾಂಡೋ ಕಾರ್ಯಾಚರಣೆಯ ಜವಾಬ್ದಾರಿಯನ್ನು ಅವರು ತೆಗೆದುಕೊಂಡರು. ಕಮಾಂಡೋ ತಂಡವು ಬಂಡೆಯನ್ನು ಏರುತ್ತಿದ್ದಂತೆ ತೀವ್ರವಾದ ಪ್ರತಿದಾಳಿ ಪ್ರಾರಂಭವಾಯಿತು. ಇದು ಭಾರೀ ಸಾವು ನೋವುಗಳಿಗೆ ಕಾರಣವಾಯಿತು. ಕ್ಯಾಪ್ಟನ್ ಕೆಂಗುರುಸೆ ಅವರ ಹೊಟ್ಟೆ ಸೀಳಿ ಗಾಯವಾಗಿ ತೀವ್ರವಾಗಿ ರಕ್ತಸ್ರಾವವಾಗುತ್ತಿತ್ತು. ಆದರೂ ಧೃತಿಗೆಡದೆ ಅವರು ತನ್ನ ಆಕ್ರಮಣವನ್ನು ಮುಂದುವರೆಸಿದರು. ಅಂತಿಮವಾಗಿ ಕಮಾಂಡೋಗಳ ತಂಡಕ್ಕೆ ಇನ್ನೊಂದು ಬಂಡೆ ತಡೆಗೋಡೆಯಂತೆ ಎದುರಾಯಿತು. ಅದರಾಚೆಗೆ ಶತ್ರುಗಳ ಗನ್ ಪೋಸ್ಟ್ ಇತ್ತು. ಕ್ಯಾಪ್ಟನ್ ಕೆಂಗುರುಸೆ ಧೈರ್ಯದಿಂದ ರಾಕೆಟ್ ಲಾಂಚರ್ ಅನ್ನು ಹಿಡಿದುಕೊಂಡು 16,000 ಅಡಿ ಎತ್ತರ ಮತ್ತು -10 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಜಾರುತ್ತಿದ್ದ ಬಂಡೆಯನ್ನು ಬರಿಗಾಲಿನಲ್ಲಿ ಏರಿ ಶತ್ರು ಪೋಸ್ಟ್ನತ್ತ ತೆರಳಿ ಶತ್ರುಗಳತ್ತ ಗುಂಡು ಹಾರಿಸಿದರು. ತನ್ನ ರೈಫಲ್ನಿಂದ 2 ಶತ್ರುಗಳನ್ನು ಮತ್ತು ಕೈ ಮಿಲಾಯಿಸಿ ಹೋರಾಡಿ ತನ್ನ ಕಮಾಂಡೋ ಚಾಕುವಿನಿಂದ ಮತ್ತಿಬ್ಬರು ಶತ್ರು ಸೈನಿಕರನ್ನು ಕೊಂದರು. ಭೀಕರ ಹೋರಾಟದಲ್ಲಾದ ಗಾಯಗಳಿಂದಾಗಿ ಕ್ಯಾಪ್ಟನ್ ಕೆಂಗುರುಸೆ ಅವರು ತಮ್ಮ 25ನೇ ವಯಸ್ಸಿನಲ್ಲಿ ವೀರ ಮರಣವನ್ನಪ್ಪಿದರು. ಅವರಿಗೆ ರಾಷ್ಟ್ರದ 2ನೇ ಅತ್ಯುನ್ನತ ಶೌರ್ಯ ಪ್ರಶಸ್ತಿ ಮಹಾವೀರ ಚಕ್ರವನ್ನು ಮರಣೋತ್ತರವಾಗಿ ನೀಡಿ ಗೌರವಿಸಲಾಯಿತು.